ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನನ್ನ ಚೇರ್ ಗಟ್ಟಿಯಾಗಿದೆ ಅಂತ ವಿಪಕ್ಷಗಳಿಗೆ ಸಿಎಂ ತಿರುಗೇಟು. ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಅಂತ ಡಿಕೆ ಕಾಲೆಳೆದ ಬಿಜೆಪಿ ನಾಯಕ. ಬಿಜೆಪಿ ಕೈ ಸದಸ್ಯರ ನಡುವೆ ಪ್ರಣಾಳಿಕೆ ಫೋಟೋ ಫೈಟ್. 10 ಸಲ ನನ್ನ ಉಚ್ಚಾಟನೆ ಮಾಡಿದ್ರು ಹೆದರಲ್ಲ ಎಂದ ಯತ್ನಾಳ್. ಇದೆಲ್ಲವನ್ನ ನೋಡೋಣ ಸದನ ಸಂಘರ್ಷ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಸಿಎಂ ಕುರ್ಚಿಯ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಸಿದ್ದರಾಮಯ್ಯ ಎದ್ದು ನಿಂತು ಮಾತನಾಡುವ ವೇಳೆ ನಿಲ್ಲಕ್ಕಾಗದೆ ಚಡಪಡಿಸಿದ್ರು. ಚೇರ್ ಇಕ್ಕಟ್ಟಾಗಿದೆ, ಹಿಂದೆ ಸರಿಸಿ ಅಂತ ಸಿಎಂ ಹೇಳ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ನಿಮ್ಮ ಚೇರ್ ಅತಂತ್ರದಲ್ಲಿದೆ ಅಂತ ಕಾಲೆಳೆದ್ರು. ಇದಕ್ಕೆ ಉತ್ತರಿಸಿದ ಸಿಎಂ ನನ್ನ ಚೇರ್ ಗಟ್ಟಿಯಾಗಿದೆ ಅಂದ್ರು. ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್ ಕೂತ್ಕೊಳ್ಳಪ್ಪ. ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲೆಳೆದ ಪ್ರಸಂಗ ನಡೆಯಿತು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋ ಹಾಡಿನಂತೆ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಅಂತ ಕಿಚಾಯಿಸಿದ್ರು. ನಗುತ್ತಲೇ ಪ್ರತಿಕ್ರಿಯಿಸಿದ ಡಿಕೆಶಿ, ಜೊತೆಗೆ ಇರುವುದು ಆರಂಭ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ನಿಲ್ಲುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಅಂತ ತಮ್ಮದೇ ಸ್ಟೈಲ್ನಲ್ಲಿ ಹೇಳಿದ್ರು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್ ಅದು? ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಮೇಕೆದಾಟು ಹೋರಾಟ ಮಾಡಿ ಮತ ಪಡೆದ ಕಾಂಗ್ರೆಸ್ ಇನ್ನೂ ಯಾಕೆ ಕೆಲಸ ಶುರು ಮಾಡಿಲ್ಲ ಅಂತ ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರಶ್ನಿಸಿದ್ದಾರೆ. ಬೆಲ್ಲದ್ ಮಾತು ಕೇಳಿ ನಗುತ್ತಾ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನೀವು ಸಿಎಂ ವಿಪಕ್ಷ ನಾಯಕ ಆಗಬೇಕು ಅಂತ ಇದ್ದವರು. ಮೇಕೆದಾಟಿನ ಎಲ್ಲ ಅರ್ಜಿಗಳನ್ನ ಸಿಡಬ್ಲ್ಯೂಸಿ ಮುಂದೆ ಹಾಕುತ್ತೇನೆ, ಎಲ್ಲ ಕ್ಲಿಯರೆನ್ಸ್ ಮಾಡಿಸಿಕೊಡಿ ಅಂತ ನಗುತ್ತಲೇ ಟಕ್ಕರ್ ಕೊಟ್ರು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತ ಚರ್ಚೆ ವೇಳೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ 2023ರ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಪ್ರಸ್ತಾಪಿಸಿದ್ರು. ಪ್ರಣಾಳಿಕೆಯಲ್ಲಿ ಸಿದ್ದರಾಮಯ್ಯ ಫೋಟೋ ಮಾತ್ರ ಇದೆ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತ್ಯುತ್ತರ ನೀಡಿ, ಬಿಜೆಪಿಯಲ್ಲಿ ಅಮಿತ್ ಶಾ, ಮುರಳಿ ಮನೋಹರ ಜೋಶಿ, ಜೆಪಿ ನಡ್ಡಾ ಯಾರೂ ಇಲ್ಲ, ಬರೀ ಮೋದಿ ಮೋದಿ ಅಷ್ಟೇ ಅಂತ ತಿರುಗೇಟು ಕೊಟ್ರು. ಬಿಜೆಪಿಯಿಂದ ಇನ್ನೂ 10 ಸಲ ನನ್ನ ಉಚ್ಚಾಟನೆ ಮಾಡಿದ್ರೂ ಹೆದರಲ್ಲ, ನನ್ನದೇ ಪಕ್ಷದಿಂದ ಆರಿಸಿ ಬರುತ್ತೇನೆ ಅಂತ ಯತ್ನಾಳ್ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗ ಮತ್ತು ವಿಜಯಪುರಕ್ಕೆ 2 ವಿಮಾನ ನಿಲ್ದಾಣ ಘೋಷಣೆ ಆಯಿತು. ಆದರೆ ಶಿವಮೊಗ್ಗಕ್ಕೆ 450 ಕೋಟಿ ಕೊಟ್ಟು ವಿಜಯಪುರಕ್ಕೆ 250 ಕೋಟಿ ಮಾತ್ರ ಕೊಟ್ರು ಅಂತ ಅಸಮಾಧಾನ ಹೊರಹಾಕಿದ್ರು. ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಶೀಘ್ರ ಭರ್ತಿ ಮಾಡಬೇಕು, ಇಲ್ಲವಾದರೆ ಕರ್ನಾಟಕದಲ್ಲಿ ನೇಪಾಳದ ರೀತಿ ಕ್ರಾಂತಿ ಆಗುವ ದಿನ ದೂರ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಮುಂದಿನ ಅಧಿವೇಶನದ ಒಳಗೆ ಭರ್ತಿ ಮಾಡದೇ ಇದ್ರೆ ಬೆಂಗಳೂರಿನ ಅಧಿವೇಶನಕ್ಕೆ ನಿಮ್ಮನ್ನ ಹೋಗೋದಕ್ಕೆ ಯುವಕರು ಬಿಡುವುದಿಲ್ಲ ಅಂತ ಯತ್ನಾಳ್ ಎಚ್ಚರಿಸಿದ್ದಾರೆ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಗೆ ಆದಾಯ ಮಿತಿ ಹೆಚ್ಚಿಸಲಾಗುವುದು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಹಾಗೂ ಇತರೆ ಯೋಜನೆಗಳಿಂದಲೇ ಪ್ರತಿ ಕುಟುಂಬಕ್ಕೆ 32,000ಕ್ಕಿಂತಲೂ ಹೆಚ್ಚು ಹಣ ಜಮೆಯಾಗ್ತಾ ಇದೆ. ಹೀಗಾಗಿ ಕುಟುಂಬದ ಆದಾಯ ಮಿತಿ ಹೆಚ್ಚಿಸಲಾಗುವುದು ಅಂತ ತಿಳಿಸಿದ್ರು.
ಉತ್ತರ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದುಳಿದಿದೆ. ನಮ್ಮ ಕ್ಷೇತ್ರದ ಎಷ್ಟೋ ಜನ ಇನ್ನೂ ಬೆಂಗಳೂರನ್ನೇ ನೋಡಿಲ್ಲ ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಕಡೂರಿನಲ್ಲಿ ಪ್ರಜಾಸೌಧ ಕಟ್ಟಡಕ್ಕೆ 14 ಕೋಟಿ ಕೊಟ್ಟಿದ್ದಾರೆ. ಕಾಗವಾಡದಲ್ಲಿ ಪ್ರಜಾಸೌಧಕ್ಕೆ 8 ಕೋಟಿ ಕೊಟ್ಟಿದ್ದಾರೆ. ನಾವೇನ್ ಪಾಪ ಮಾಡಿದ್ದೇವೆ? ನಮಗೂ ಕೊಡಿ, ಇದಕ್ಕಾಗಿನೇ ನಾವು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳ್ತಾ ಇರೋದು ಅಂತಂದ್ರು. ಪ್ರತ್ಯೇಕ ರಾಜ್ಯಕ್ಕೆ ನಾನು ಸಾಯುವವರೆಗೆ ಹೋರಾಟ ಮಾಡ್ತೀನಿ ಎಂದ್ರು. ಪರಿಷತ್ ಕಲಾಪದಲ್ಲಿ ಕುರ್ಚಿ ಪ್ರಸಂಗ ಗಮನ ಸೆಳೆಯಿತು. ಶಶಿಲ ನಮೋಶಿ, ಇಲ್ಲಿರುವ ಕುರ್ಚಿಗಳು ಕಂಫರ್ಟಬಲ್ ಇಲ್ಲ, ನಾವು ಹಿಂದೆ ಕೂತರೆ ಬರೆಯೋದಕ್ಕೆ ಆಗಲ್ಲ, ಆದಷ್ಟು ಬೇಗ ಇವುಗಳನ್ನ ಸರಿಪಡಿಸಿ ಅಂತ ಸ್ಪೀಕರ್ ಬಸವರಾಜ ಹೊರಟ್ಟಿಗೆ ಮನವಿ ಮಾಡಿದ್ರು. ಈ ವೇಳೆ ಸಭಾಪತಿನೂ ನನ್ನ ಕುರ್ಚಿ ಸರಿಯಿಲ್ಲ ಅಂತಂದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH